ಹಾಯ್ ಸ್ನೇಹಿತರೆ, ನಮಸ್ಕಾರ. ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಫಸ್ಟ್ ಒಂದು ಮ್ಯಾಚ್ ಆಯ್ತಲ್ಲ, ಲೀಗ್ ಮ್ಯಾಚ್. ಅದೇನು ಅಂತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿತ್ತು. ಆದ್ರೆ ನಿನ್ನೆ ಈ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅಂತ ಮೊನ್ನೆಯಿಂದ ಆವಾಗಿಂದ ಇವ್ರು ಹುರ್ಕೊಂಡು ಪಾಕಿಸ್ತಾನ ಅವರು ನಿನ್ನೆ ಬರ್ಬೇಕಾದ್ರೆ ಒಂದು ಪ್ಲಾನ್ ಹಾಕೊಂಡೇ ಬಂದಿದ್ರು, ನಾವು ಕಿಚಾಯಿಸ್ತೀವಿ, ಏನಾದ್ರೂ ಮಾಡಿ ರೇಗಿಸ್ತೀವಿ ಅಂತ. ಸೊ ಅದು ಆರಂಭ ಆಯ್ತು. ಸೊ ಅದಾದ್ಮೇಲೆ ಫಸ್ಟ್ ಬಾಲಿಗೆ ಅಭಿಷೇಕ್ ಶರ್ಮಾ ಒಂದು 6 ಹೊಡಿತಾರೆ. ಆಗ್ಲೇ ಹುರ್ಕೋತಾರೆ ಪಾಕಿಸ್ತಾನ ಅವರು. ಆಗ್ಲೇ ಚಲ್ ಬೋಸಡಿಕೆ ಅಂತ ಏನೋ ಒಂದು ವರ್ಡ್ ಅನ್ನು ಹೇಳ್ತಾರಂತೆ ಇವರು. ಅಭಿಷೇಕ್ ಶರ್ಮಾ ಅವ್ರ ಲಿಪ್ ರೀಡಿಂಗ್ ನೋಡಿದ್ರೆ ಆ ಥರ ಇದೆ. ಬಟ್ ಅದಾದ್ಮೇಲೆ ಏನ್ ಕಿರಿಕಾಯ್ತು ಅಭಿಷೇಕ್ ಶರ್ಮಾ ಹಾರಿಸ್ ರಾಫ್ ನಡುವೆ. ಅದ್ರ ಬಗ್ಗೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಅಭಿಷೇಕ್ ಶರ್ಮಾ ಮಾತನಾಡಿದ್ರು. ಏನಾಯ್ತು ಅಲ್ಲಿ ಅಂತ ಕೇಳಿದಾಗ ಏನಿಲ್ಲ, ಅವರು ಪದೇ ಪದೇ ಬೇಕು ಅಂತಾನೆ ರೀಸನ್ ಇಲ್ಲದೆ ಬಂದು ನಮ್ಮನ್ನ ಕಿಚಾಯಿಸ್ತಾ ಇದ್ರು, ಏನಾದ್ರೂ ಒಂದು ಹೇಳಿ ಹೋಗ್ತಾ ಇದ್ರು. ನಾನು ಶುಭ್ಮಾನ್ ಗಿಲ್ ಸ್ವಲ್ಪ ಹೊತ್ತು ನೋಡಿದ್ವಿ, ನೋಡೋಣ ಎಷ್ಟೊತ್ತು ಮಾಡ್ತಾರೆ ಇದನ್ನಂತ. ಆದ್ರೆ ಯಾವಾಗ ಅದು ಲೆವೆಲ್ ಕ್ರಾಸ್ ಆಗ್ತಾ ಹೋಯ್ತೋ, ಬಂದು ಕಮೆಂಟ್ ಮಾಡೋದು ಜಾಸ್ತಿ ಆಯ್ತು, ನಾವು ಕೂಡ ವಾಪಸ್ ಉತ್ತರ ಕೊಡೋಕ್ ಹೋದ್ವಿ. ಹಾರಿಸ್ ರಾಫ್ ನಡುವೆ ಆಗಿದ್ದು ಅದೇನೆ. ಪ್ರತಿ ಬಾಲ್ ಆದ್ಮೇಲೆ ಒಂದು ಬೌಂಡ್ರಿ ಹೊಡೆದ್ರೆ ಉರ್ಕೊಂಡು ಏನಾದ್ರು ಹೇಳೋರು. ಸೊ ಅದಕ್ಕೆ ಯಾವುದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಹೋಗಿ ಮಾತಾಡಿದಷ್ಟೇ. ಸೊ ಅದನ್ನ ಬಿಟ್ರೆ ನಾವಾಗೆ ಹೋಗಿ ರೇಗಿಸಿದಂಥದ್ದೇನೂ ಇಲ್ಲ ಅಂತ. ಬಟ್ ಈ ಥರದ್ದು ಒಂದು ಮೊಮೆಂಟ್, ಒಂದು ಟೆಂಪರ್ ಬಾಯ್ಲ್ಡ್ ಮೊಮೆಂಟ್ ಎರಡೂ ಟೀಮ್ಗಳ ನಡುವೆ ಫಸ್ಟ್ ಮ್ಯಾಚ್ ಅಲ್ಲಿ ಕಡಿಮೆ ಇತ್ತು. ಆದ್ರೆ ಯಾವಾಗ ಹ್ಯಾಂಡ್ ಶೇಕ್ ವಿಚಾರ ಬಂತೋ ಆಗಿಂದ, ಜೊತೆಗೆ ICCಗೆಲ್ಲ ಹೋದ್ರಿ ಇವರು ಆ ರೆಫ್ರಿನ ಚೇಂಜ್ ಮಾಡಬೇಕು ಅಂತ, ಅದು ಯಾವುದು ಕೂಡ ನಡೀಲಿಲ್ಲ. ಜೊತೆಗೆ ಅವ್ನು ಯಾರೋ ಓಪನಿಂಗ್ ಬಂದು ಒಂದು ಸೈಬ್ ಜಾದ, ಸೊ ಅವನು ಬ್ಯಾಟು ಒಳ್ಳೆ ಏನೋ ಫೈರ್ ಮಾಡ್ದಂಗೆ ತೋರಿಸಿದ್ದು. ಅವ್ರ ಅಣ್ಣ ತಮ್ಮಂದ್ರಿ ಯಾರೋ ಪಾಲ್ಗಾಮಲ್ಲಿ ಬಂದು ಅಟ್ಯಾಕ್ ಮಾಡ್ದಾರಲ್ಲ, ಅವ್ರಿಗೇನೋ ಡೆಡಿಕೇಶನ್ ಮಾಡೋದಾಗಿತ್ತು. ಸೊ ಇದೆಲ್ಲವೂ ಕೂಡ ನೀವು ಮ್ಯಾಚ್ ಗೆಲ್ಲೋ ತಾಕತ್ತಿದ್ರೆ ಮಾಡಬೇಕು. ಸುಮ್ಮನೆ ಶೋಕಿಗೆ ಇದನ್ನೆಲ್ಲ ಮಾಡಿದ್ರೆ ಯಾವ ಯೂಸು ಇಲ್ಲ. ಸೊ ನಿನ್ನೆ ಮ್ಯಾಚ್ ಅಂತೂ ಅವ್ರು ಯಾವ ಲೆವೆಲ್ಗೆ ಉರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯ್ತು, ಒಂದು ಹ್ಯಾಂಡ್ ಶೇಕ್ ವಿಚಾರದಿಂದ. ಇರ್ಲಿ, ಮತ್ತೆ ಬಹಳ ಅದ್ಭುತವಾಗಿತ್ತು ಅವರು ನಮ್ಮ ಇಂಡಿಯಾ ಟೀಮ್ ಅವ್ರು ಕೊಟ್ಟಂತ ಉತ್ತರ. ಪ್ರತಿಯೊಂದು 6ಗಳು, ಪ್ರತಿಯೊಂದು 8ಗಳು ಹೇಗಿತ್ತು ಅಂತಂದ್ರೆ ಅದ್ಭುತ. ಇನ್ನೂ ನೋಲಾಸಲ್ಲಿ ಹೊಡಿಬೇಕಾಗಿತ್ತು ಅವ್ರಿಗೆ, ಮಿಸ್ ಆಯ್ತು ಅನ್ಸುತ್ತೆ ಅದು. ಏನಂತೀರಾ?